ಹಾಯ್ ಹಲೋ ಸ್ನೇಹಿತರೆ, ಮಂಜನ್ ಟಿವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಂಜು. ಸ್ನೇಹಿತರೆ, ಯಾರೆಲ್ಲ ಮಂಜನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಹಾಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ನನ್ನ ಈ ಒಂದು ವ್ಲಾಗ್ಸ್ ಚಾನಲ್ ಅಲ್ಲಿ ಯಾವ ತರ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ಕಡೆ ಈ ವರ್ಷದ ಮೊದಲ ಮಳೆ. ಹೌದು ಸ್ನೇಹಿತರೆ, ದಗದಗ ಅಂತ ಉರಿಯುತ್ತಿರುವ ಈ ಬಿಸಿಲಲ್ಲಿ, ಅಂದ್ರೆ ಯಾವ ವರ್ಷನೂ ಕಂಡಿಲ್ಲ ನಾವು ಅಷ್ಟೊಂದು ಬಿಸಿಲು ಈ ವರ್ಷ. ಈ ಬಿಸಿಲಲ್ಲಿ ಮಳೆ ಆಯ್ತು ನಮ್ಮ ಕಡೆ. ನಮ್ಮದು ಕೋಲಾರ ಜಿಲ್ಲೆಯ KGF ತಾಲೂಕಿನ ಒಂದು ಚಿಕ್ಕ ಹಳ್ಳಿ, ಅಂದ್ರೆ ಮೈನ್ ರೋಡ್ಗೆ ಬರುತ್ತೆ ನಮ್ಮ ಮನೆ. ನಮ್ಮ ಹಳ್ಳಿ ಕೂಡ ಈ ಮೈನ್ ರೋಡ್ ಅಲ್ಲಿ ಇರೋದು. ನೋಡಿ, ಇದನ್ನ ತೋರ್ಸೋಣ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ನಮ್ಮ ಹಸುಗಳು ಮಳೆ ಬಿದ್ದಿರೋದ್ರಿಂದ ನೋಡಿ ಎಲ್ಲಾನು ನೀರು ತುಂಬ್ಕೊಂಡ್ಬಿಟ್ಟಿದೆ. ಹಸುಗಳನ್ನ ಕಟ್ಟಾಕೊಳ್ಳಕ್ಕೆ ಜಾಗ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಎಲ್ಲ ಒಟಾರ ಎಲ್ಲಾನು ನೆಂದೋಗ್ಬಿಟ್ಟಿದೆ. ಇದು ನಮ್ಮ ಒಂದು ಕರು, ಹೆಸರು ಲಕ್ಷ್ಮಿ ಅಂತ ಹೇಳಿ. ನೋಡಿ, ಮನೆ ಮುಂದ್ಗಡೆನೆ ತಿಪ್ಪೆ ಹಾಕೊಳ್ತೀವಿ. ಇದೇ ನಮ್ಮ ಮನೆ. ನೋಡಿ, ಇವು ನಮ್ಮ ಹಸುಗಳು. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಮಳೆ ಆಗಿರೋದು ಒಂದು ಸಂತೋಷನೇ ನಮಗೆ. ಹಸುಗಳಿಗೆ ಮೇವು ನೀರು ಎಲ್ಲ ಆಗುತ್ತೆ ಅನ್ನೋದು ಸಂತೋಷ. ಇನ್ನೊಂದೇನಂದ್ರೆ ಸ್ನೇಹಿತರೆ, ನಮಗೆ ಸೌಕರ್ಯ ಇಲ್ಲ, ಅದೊಂದೇ ಬೇಜಾರು. ನೋಡಿ ಯಾವ ಥರ ಎಲ್ಲ ಇದೆ. ಸಿಂಪಲ್ ಆಗಿ ಬಿತ್ತಷ್ಟೇ. ಇದೇನೋ ಅಷ್ಟಾಗಿ ಜೋರಾಗಿ ಏನೋ ಜೋರಾಗಿ ಬಿದ್ದಿದ್ರೆ ಏನಪ್ಪ ಗತಿ ಅನ್ಸ್ಬಿಟ್ಟು ರಾತ್ರಿ ಹೊತ್ತೆಲ್ಲ ಇಲ್ಲೇ ಕಟ್ಟಾಗಬೇಕು ಸ್ನೇಹಿತರೆ. ನಮ್ಮ ಕೋಲಾರ ಜಿಲ್ಲೆ ಆಂಧ್ರ ಪ್ರದೇಶದ ಗಡಿ ಹಂಚಿಕೊಂಡಿರೋದ್ರಿಂದ ನಮ್ಮೂರಲ್ಲಿ ಕನ್ನಡ ಮತ್ತು ತೆಲುಗು ಎರಡನ್ನೂ ಮಾತಾಡ್ತೀವಿ. ಆದ್ದರಿಂದ ನನ್ನ ಈ ಮಂಜನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಕನ್ನಡ, ತೆಲುಗು, ಹಳ್ಳಿ ಕಡೆ ಮಾತಾಡೋದನ್ನೆಲ್ಲ ನಾನು ಬಳಸ್ತಾ ಇದ್ದೀನಿ. ಇದರಿಂದ ಯಾರು ಏನು ಬೇಜಾರು ಮಾಡ್ಕೊಬೇಡಿ. ನಮ್ಮ ಹಳ್ಳಿ ಕಡೆ ನಡೆಯೋ ಪ್ರತಿಯೊಂದು ಹಬ್ಬ ಮತ್ತು ಹೋಮ್ ಟೂರ್ ಬ್ಲಾಗ್ಸು ಇಂಥವೆಲ್ಲ ಹಾಕ್ತಾ ಇರ್ತೀನಿ. ಎಲ್ಲವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ.